ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು ಇನ್ಸ್ಟಾಂಟ್ ಲೋನ್ ಅಪ್ಲಿಕೇಶನ್ ಕೂಡ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತ ಹೇಳಿ 4.6 ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದಾವೆ ಸ್ನೇಹಿತರೆ. ನೀವು ಈ ಆ್ಯಪಲ್ಲಿ ಏನಾದರೂ ಲೋನ್ ತೊಗೊತೀನಿ ಅಂದರೆ ಯಾವ ರೀತಿ ಟೈಮ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವು ಈ ಆ್ಯಪಲ್ಲಿ ಏನಾದರೂ 50,000 ರೂಪಾಯಿ ಲೋನ್ ತೊಗೊತೀನಿ ಅಂದರೆ 12 ಮಂತ್ಗೆ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 20% ಇರುತ್ತೆ ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 1,250 ರೂಪಾಯಿ ಇರುತ್ತೆ. ಮತ್ತು ಆನ್ಬೋರ್ಡಿಂಗ್ ನ್ಯೂ ಕಸ್ಟಮರ್ಗೆ ನಿಮಗೆ 200 ರೂಪೀಸ್ ಇರುತ್ತೆ. ಮತ್ತು GST ಬಂದುಬಿಟ್ಟು 269 ರೂಪಾಯಿ ಇರುತ್ತೆ. ಮತ್ತೆ ನೋಡ್ಬೋದು ಸ್ನೇಹಿತರೆ, ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 5,580 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 4,632 ರೂಪಾಯಿ ಇರುತ್ತೆ. APR ರೇಂಜ್ ಬಂದುಬಿಟ್ಟು 26.92 ಇರುತ್ತೆ. ಮತ್ತು ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು 48,289 ರೂಪಾಯಿ ಆಗುತ್ತೆ. ಟೋಟಲ್ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದುಬಿಟ್ಟು 55,580 ರೂಪಾಯಿ ಇರುತ್ತೆ. ಮತ್ತು ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊತೀನಿ ಅಂದರೆ ಯಾವ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕಂದ್ರೆ ಇಂಡಿಯನ್ ನ್ಯಾಷನಲ್ ಆಗಿರಬೇಕು ಮತ್ತು ಏಜ್ 21 ಅಬೋವ್ ಆಗಿರಬೇಕು ಮತ್ತು ಸ್ಟಡಿ ಇನ್ಕಮ್ ಇರಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಈ ಆ್ಯಪಲ್ಲಿ ನೀವು ಹೇಗೆ ಲೋನ್ ತೊಗೋಬೇಕಂದ್ರೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದಾದ ನಂತರ ಸೈನ್ ಅಪ್ ಮಾಡ್ಕೊಳ್ಳಿ, ಅದಾದ ನಂತರ ನಿಮ್ಮ KYC ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಲೋನ್ ಅಮೌಂಟ್ ಮತ್ತು ಟೆನ್ಯೂರ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ ಕೊಟ್ಟ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮನಿ ಎಂಬುದು ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಎಲ್ಲರೂ. ಥರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ ಪರ್ಸನಲ್ ಲೋನ್ ಬಂದ್ಬಿಟ್ಟು ಸ್ಯಾಲ್ರಿಡಿಗೆ ನಿಮಗೆ 5 ಲಕ್ಷದವರೆಗೂ ನಿಮಗೆ ಈ ಆ್ಯಪಲ್ಲಿ ಲೋನ್ ಎಂಬುದು ಸಿಗುತ್ತೆ. ಮತ್ತು ಫ್ಲೆಕ್ಸಿ ಪರ್ಸನಲ್ ಲೋನ್ ಬಂದುಬಿಟ್ಟು ನಿಮಗೆ 80,000ದವರೆಗೂ ಸಿಗುತ್ತೆ. ಮತ್ತು ನೀವು ಇಲ್ಲಿ ಟೆನ್ಯೂರ್ನ ಸಹಿತ ಗಮನಿಸ್ಬೋದಾಗಿದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಟೆನ್ಯೂರ್ ಬಂದುಬಿಟ್ಟು ಫ್ಲೆಕ್ಸಿ ಲೋನ್ಗೆ 10 ಮಂತ್ಸ್ ಇದೆ ಮತ್ತು 5 ಲ್ಯಾಕ್ ಲೋನ್ಗೆ ನಿಮಗೆ 36 ಮಂತ್ವರೆಗೂ ಇರುತ್ತೆ. ಮತ್ತು ಇದಕ್ಕೆ ಬಂದುಬಿಟ್ಟು ನಿಮಗೆ 18 ಮಂತ್ವರೆಗೂ ಇರುತ್ತೆ ಅಪ್ ಟು 2 ಲ್ಯಾಕ್ ಲೋನ್ಗೆ. ಮತ್ತು ಅಪ್ ಟು 4 ಲ್ಯಾಕ್ ಲೋನ್ಗೆ ನಿಮ್ಗೆ ಇಲ್ಲಿ 24 ಮಂತ್ವರೆಗೂ ನಿಮ್ಗೆ ಇಲ್ಲಿ ಟೆನ್ಯೂರ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ನಾನೀಗ 5 ಲ್ಯಾಕ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ಆ್ಯಪಲ್ಲಿ ನೀವೇನಾದರೂ 5 ಲ್ಯಾಕ್ ಲೋನ್ವರೆಗೂ ತೊಗೋಬೇಕಂದ್ರೆ ನೋಡ್ಬೋದು ಏನೇನು ಇರಬೇಕಂತ. ನೀವೇನಾದರೂ 5 ಲಕ್ಷದವರೆಗೂ ಲೋನ್ ತೊಗೋಬೇಕಂದ್ರೆ ಏನೇನು ಇರಬೇಕಂದ್ರೆ ಪಾನ್ ಕಾರ್ಡ್ ಬೇಕಾಗುತ್ತೆ, ಡಾಕ್ಯುಮೆಂಟ್ ಮತ್ತು ಆಧಾರ್ ಪ್ರೂಫ್ ಇರಬೇಕಾಗುತ್ತೆ. ಮತ್ತು ಎಲಿಜಿಬಿಲಿಟಿ 21 to 60 ಇಯರ್ಸ್ ಏಜ್ ಇರಬೇಕಾಗುತ್ತೆ. ಮತ್ತು ರೆಸಿಡೆಂಟ್ ಆಫ್ ಇಂಡಿಯಾ ಇರಬೇಕಾಗುತ್ತೆ. ಈ ಶುಡ್ ಮಂತ್ಲಿ ಇನ್ಕಮ್ ನಿಮಗೆ 25,000ದವರೆಗೂ ಇದ್ದರೆ ಮಾತ್ರ ನಿಮಗೆ ಈ ಆ್ಯಪಲ್ಲಿ ಲೋನ್ ಎಂಬುದು ತೊಗೋಬೋದಾಗಿದೆ ಸ್ನೇಹಿತರೆ. ಲೋನ್ ಅಮೌಂಟ್ ಬಂದುಬಿಟ್ಟು 10,000ದಿಂದ 5 ಲಕ್ಷದವರೆಗೂ ನಿಮಗೆ ಇಲ್ಲಿ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಮತ್ತು ಟೆನ್ಯೂರ್ ಬಂದುಬಿಟ್ಟು 3 to 36 ಮಂತ್ವರೆಗೂ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 17ರಿಂದ 29.25% ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ 500ರಿಂದ 13,000ದವರೆಗೂ ನಿಮಗೆ ಇಲ್ಲಿ ಈ ಆ್ಯಪಲ್ಲಿ ಪ್ರೊಸೆಸಿಂಗ್ ಫೀ ಆಗುತ್ತೆ ಸ್ನೇಹಿತರೆ. ನಂತರ ಲಾಗಿನ್ ಆ್ಯಂಡ್ ಸೈನ್ ಅಪ್ ವಿತ್ ಮೊಬೈಲ್ ಅಂತಿದೆ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಮೊಬೈಲ್ ನಂಬರ್ ಹಾಕೊಂಡು OTP ವೆರಿಫೈ ಮಾಡ್ಕೊಳ್ಳಿ. ಅದ ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಸ್ನೇಹಿತರೆ, ಈ ಆ್ಯಪಲ್ಲಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕಾಗುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಆಗಿ ನಂತರ ನೀವು ಇಲ್ಲಿ KYC ಕೊಡಬೇಕಾಗುತ್ತೆ. ನಂತರ ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದ ನಂತರ ರೆಫರೆನ್ಸ್ ಡೀಟೇಲ್ ಕೇಳುತ್ತೆ. ರೆಫರೆನ್ಸ್ ಡೀಟೇಲ್ ಕೊಟ್ಟ ನಂತರ ನೀವು ಇಲ್ಲಿ ಇಮಿಡಿಯೇಟ್ ಆಗಿ ಲೋನ್ ಎಂಬುದು ಪಡಿಬೋದಾಗಿದೆ ಸ್ನೇಹಿತರೆ. ಈಗ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. KYC ಡಾಕ್ಯುಮೆಂಟ್ ಕೇಳುತ್ತೆ ಸ್ನೇಹಿತರೆ. ನಾನು ಈಗ KYC ಡಾಕ್ಯುಮೆಂಟ್ ಕೊಡ್ತೀನಿ. ಎಲ್ಲರೂ KYC ಡಾಕ್ಯುಮೆಂಟ್ ಕೊಟ್ಕೊಳ್ಳಿ. ಅಂದರೆ ನೀವು ಇಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತು ಸೆಲ್ಫಿನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲರೂ. ಸ್ನೇಹಿತರೆ, ನಾನೀಗ ಅಡ್ರೆಸ್ ಪ್ರೂಫ್ ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನೀವು ಇಲ್ಲಿ ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ. ಅದಾದ ನಂತರ ಸೆಲ್ಫಿ ಕೇಳುತ್ತೆ. ಸೆಲ್ಫಿನ ಕೊಡಬೇಕಾದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಇಲ್ಲಿ KYC ಡೀಟೇಲ್ನ ಕೊಟ್ಟಿದ್ದೀನಿ. ಮತ್ತು ಜನರಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಜನರಲ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಎಲ್ಲರೂ ಜನರಲ್ ಇನ್ಫಾರ್ಮೇಷನ್ ಕೊಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ಮತ್ತು ಎಜುಕೇಷನ್ ಕೇಳುತ್ತೆ, ಮತ್ತು ಆಕ್ಯುಪೇಷನ್ ಕೇಳುತ್ತೆ, ಮತ್ತು ಕರೆಂಟ್ ಅಡ್ರೆಸ್ ಕೇಳುತ್ತೆ. ಅದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ಇನ್ಕಮ್ ಕೇಳುತ್ತೆ. ವೆರಿಫೈ ಇನ್ಕಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಇನ್ಕಮ್ನ ಎಲ್ಲರೂ ಇಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಕ್ಕೆ ಹೋಗಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಕಂಟಿನ್ಯೂ ಟು ವೆರಿಫೈ ಅಂತಿದೆ. ಕಂಟಿನ್ಯೂ ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನೀವು ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ನ ಎಂಟ್ರಿ ಮಾಡಿಕೊಂಡು ಮತ್ತು ನಿಮ್ಮ ಸ್ಯಾಲ್ರಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲರೂ. ಮತ್ತು ನೀವು ಇಲ್ಲಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಇಲ್ಲಿ PDF ಮುಖಾಂತರ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರೂ ಅಪ್ಲೋಡ್ ಮಾಡ್ಕೊಳ್ಳಿ. ಅದ ನಂತರ ಸ್ನೇಹಿತರೆ, ರೆಫರೆನ್ಸ್ ಕಾಂಟ್ಯಾಕ್ಟ್ ಕೇಳುತ್ತೆ. ಅಂದರೆ ನೀವು ಇಲ್ಲಿ 2 ನಂಬರ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ನೇಬರ್ 2 ನಂಬರ್ನ ಅಥವಾ ನಿಮ್ಮ ಫ್ರೆಂಡ್ಸ್ ನಂಬರ್ನ ಕೊಟ್ಟ ನಂತರ ನಿಮ್ಮ ಎಲಿಜಿಬಿಲಿಟಿ ಮತ್ತು ಲೋನ್ ಆಫರ್ ಎಂಬುದು ಚೆಕ್ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ಸ್ನೇಹಿತರೆ, ಲೋನ್ ಅಮೌಂಟು ನಿಮ್ಮ ಡಿಪೆಂಡ್ ಅಪಾನ್ ಯುವರ್ ರಿಸ್ಕ್ ಪ್ರೊಫೈಲ್ ಆ್ಯಂಡ್ ಸಿವಿಲ್ ಸ್ಕೋರ್ ಮೇಲೆ ನಿಮ್ಮ ಲೋನ್ ಅಮೌಂಟ್ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದರೆ ನಿಮಗೆ ಈ ಆ್ಯಪಲ್ಲಿ ಲೋನ್ ಸಿಗೋದಿಲ್ಲ ಸ್ನೇಹಿತರೆ. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಈ ಆ್ಯಪಲ್ಲಿ ನಿಮಗೆ ಪಕ್ಕಾ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ.
ಈ ಸ್ಟೆಪ್ಸ್ನ ಎಲ್ಲರೂ ಯೂಸ್ ಮಾಡಿಕೊಂಡು ಈಸಿಯಾಗಿ ಈ ಆ್ಯಪಲ್ಲಿ ಲೋನ್ ಮೊದಲು ತಗೋಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.